ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀವಿ, ನಾವು ಈ ಸಮಾವೇಶಕ್ಕೆ ವಿರೋಧಿ ಅಲ್ಲ. ನಮ್ಮ ವಿರೋಧ ಏನಿದೆ ಅಂತೇಳಿ, ಅವರು ಈ ಸಮಾವೇಶವನ್ನು ಮುಂದಿಟ್ಟುಕೊಂಡು ಒಂದು ಬೋರ್ಡ್ಗೆ ಬ್ಲಾಕ್ ಮೇಲ್ ಮಾಡೋದು, ನನ್ನ ಹತ್ರ ಎಷ್ಟು ಜನ ಸಂಖ್ಯೆಯಲ್ಲಿ ಇದ್ದಾರೆ ಅಂತ. ಇನ್ನೊಂದು ನಮ್ಮ ಶಾಸಕರು, ಹುಣಸೂರು ಮತಕ್ಷೇತ್ರ ಶಾಸಕರು ವಿಜಯಾನಂದ ಕಾಶ್ಯಪ್ಪನವರಿಗೆ ಬ್ಲಾಕ್ ಮೇಲ್ ಮಾಡೋದು ಅಂತ ಇದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನಾವು ಇದಕ್ಕಾಗಿ ಇದನ್ನ ವಿರೋಧ ಮಾಡ್ತೀವಿ. ಅದು ಅವ್ರ ಮನಸ್ಸಿನಲ್ಲಿ ಕರೆಯಬೇಕು. ನಿಜವಾಗ್ಲೂ ಮುಸ್ಲಿಂ ಸಮಾಜದ ಬಗ್ಗೆ ಅವ್ರಿಗೆ ಕಾಳಜಿ ಇದ್ದಲ್ಲೇ ನಮ್ಮ ಸಮುದಾಯದ ಇರುವಂತಹ ಅಂಜುಮನ್ ಸಂಸ್ಥೆ ನಮ್ಮ ಬೋರ್ಡ್ ಹೋಗಿದೆ, SSLC ಬೋರ್ಡ್ ಹೋಗಿದೆ, ಅದು ತೊಂಬರಕ್ಕೆ ಅವ್ರು ಹೋರಾಟ ಮಾಡ್ತಿದ್ರು, ಅದು ಕಾಣಲಿಲ್ಲ. ಮತ್ತು ಅವ್ರು ಬಹಳಷ್ಟು ಅವ್ರಿಗೆ ಅನ್ಕೇರ್ಲೆಸ್ಲಿಂದ ಅದು ಸಮುದಾಯದ ಅಂಜುಮನ್ ಸಂಸ್ಥೆಯಲ್ಲಿ ಬಹಳಷ್ಟು ಲೋಪದೋಷ ಇದ್ದ ಕಾರಣಕ್ಕೆ ಅಲ್ಲಿ ತಹಸೀಲ್ದಾರ್ ಅಪಾಯಿಂಟ್ಮೆಂಟ್ ಆಗಿದೆ. ಆ ಅಂಜುಮನ್ ಮರಳಿ ಪಡೆಯೋಕೆಗೋಸ್ಕರ ವಕಫ್ ಬೋರ್ಡ್ಗೆ ಒತ್ತಡ ಹಾಕೋಸ್ಕರ ಹಾಗೂ ವಿಜಯಾನಂದ ಕಾಶ್ಯಪ್ನವರಿಗೆ ಬ್ಲಾಕ್ ಮೇಲ್ ಮಾಡೋಗೋಸ್ಕರ ಈ ಸಮಾವೇಶ ಮಾಡ್ತಾ ಇದೆ ಅಂತ ನಮ್ಮ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮತ್ತೆ ಶಾಸಕರು ಗುರ್ಸ್ಕೊಳ್ಳೋದಂದ್ರೆ ಸ್ವಭಾವ. ಈಗ ಯಾವುದೇ ಶಾಸಕರಾಗ್ಲಿ ಸಮಾಜದ ಹಿರಿಯರು ಕಂಡ್ರೆ ಅವ್ರಿಗೆ ಮಾತಾಡೋದು, ಗೌರವ ಕೊಡೋದು ಅದು ಕಾಮನ್. ಬಟ್ ಕುರ್ಚಿ ವಿಷಯಕ್ಕೆ ಬಂದ್ರೆ ಅವ್ರು ಒಂಥರ ಹಠವಾದಿ, ತನ್ನ ಹಠ ಸಾಧಿಸೋಕೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದು ಈ ಪತ್ರಿಕಾಗೋಷ್ಠಿಯಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇಲ್ಕಲ್ ಹುಣಗೂರು ಮತಕ್ಷೇತ್ರದ ಎಲ್ಲ ಮುಸ್ಲಿಂ ಬಾಂಧವರೇ, ನಮ್ಮ ಒಂದು ಮನವಿ ಏನಂತಂದ್ರೆ, ದಯವಿಟ್ಟು ಇವರು ಮಾಡ್ತಿರುವಂತಹ ಸಮಾವೇಶ ತಮ್ಮ ವೈಯಕ್ತಿಕ ಲಾಭಕ್ಕಾಗಿದೆ, ಯಾವುದೇ ಸಮುದಾಯದ ಒಂದು ದೇಶಕ್ಕೆ ಇರುವುದಿಲ್ಲ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಇವ್ರಿಗೆ ಯಾವಾಗ ಬ್ಯಾನ್ ಆಗ್ತದೆ, ಕುರ್ಚಿ ಹೋಗುವಂತ ಪೊಸಿಷನ್ನು, ಏನಾದ್ರೂ ಇವ್ರಿಗೆ ತೊಂದರೆ ಆಗುವಂತ ಪೊಸಿಷನ್ ಬರ್ತದೆ ಪರ್ಸನಲ್, ಅವಾಗ ಮಾತ್ರ ಇವ್ರ ಸಮುದಾಯ ದ್ಯಾಸ್ ಬರ್ತೈತಿ. ಇವ್ರಿಗೆ ಉಳಿದ ಸಮಯದಲ್ಲಿ ಇವ್ರಿಗೆ ದ್ಯಾಸ್ ಬರೋಂಗಿಲ್ಲ. ಆದ ಕಾರಣ ನಾವು ಒಂದು ಹುಣಗೂರು ಮತಕ್ಷೇತ್ರದ ಎಲ್ಲ ನಮ್ಮ ಮುಸ್ಲಿಂ ಸಮಾಜದ ಹಿರಿಯರಲ್ಲಿ, ಯುವಕರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಇದು ಒಂದು ಪಕ್ಕಾ ಒಂದು ಅವರ ಪರ್ಸನಲ್ ಅಜೆಂಡಾಗೆ ಷಡ್ಯಂತ್ರಕ್ಕೆ ಬಳಸಿಕೊಳ್ಳುತ್ತಿರುವಂತಹ ಒಂದು ಸಮಾವೇಶ ಆಗಿದೆ ಹೊರತು ಯಾವುದೇ ರೀತಿಯಿಂದ ನಮ್ಮ ಸಮುದಾಯದ ಯುವಕರ ಜಾಗೃತಿಗೆ ಎಲ್ಲ ಅಂತ ಹೇಳಿ ನಾವು ಸ್ಪಷ್ಟವಾಗಿ ಹೇಳ್ತೇವೆ. ಮಾತನಾಡೋದಿಷ್ಟೇ. ಉಸ್ಮಾನ್ ಗನಿ ಅವ್ರನ್ನ ಅಲ್ಲಗಳದು ನಾವು ಯಾರೂ ಮಾತಾಡ್ತಾ ಇಲ್ಲ. ಅವರು ಒಬ್ಬ ಹುಟ್ಟು ಹೋರಾಟಗಾರರು, ಸಂಘರ್ಷ ರಾಜಕಾರಣಿ, ಅದು ಮಾತು ಬೇರೆ. ಆದರೆ ನನ್ನ ಸನ್ಮಿತರು ಈಗಾಗಲೇ ಹೇಳಿದ ಹಾಗೆ ಇದು ರಾಜಕಾರಣದ ಒಂದು ಷಡ್ಯಂತ್ರದ ಭಾಗ ಇರೋದರಿಂದ ಸನ್ಮಾನ್ಯ ಗೌರವಾನ್ವಿತ ಶಾಸಕರಿಂದ ಸಮುದಾಯಕ್ಕೆ ಅನ್ಯಾಯ ಆಗಿಲ್ಲ. ತಮಗೆಲ್ಲ ಗೊತ್ತಿರುವಂತೆ ಕಳೆದ ಸ್ವತಂತ್ರ ಭಾರತದ ಈ ಒಂದು ಇತಿಹಾಸದೊಳಗೆ ನಮ್ಮ ತಂದೆಯವರ ಆದಾಗಿ 50 ವರ್ಷ ನಮ್ಮ ತಂದೆಯವರು ಪುರಸಭಾ ಸದಸ್ಯರಾಗಿದ್ದಾಗಲೂ ಕೂಡ ಅನೇಕ ಜನ ಉಪಾಧ್ಯಕ್ಷರಾದ್ರೆ ವಿನ ಅಧ್ಯಕ್ಷರಾಗಿದ್ದಿಲ್ಲ ಸ್ಥಳೀಯ ಸಂಸ್ಥೆಗೆ. ಇಲ್ಕಲ್ ಮತ್ತು ಹುನಗುಂದ ನಗರಸಭೆ ಮತ್ತು ಪುರಸಭೆಗೆ ಪ್ರಥಮ ಬಾರಿಗೆ ಮುಸ್ಲಿಮರನ್ನು ಅಧ್ಯಕ್ಷ ಮಾಡಿದ್ದು ಇದೇ ಶಾಸಕರು. ಜೊತೆಗೆ ಸಮುದಾಯಕ್ಕೆ ಅವರಿಂದ ಅನ್ಯಾಯ ಆಗಿಲ್ಲ ಅನ್ನೋದು ಯಾಕೆ ಘಂಟಾಘೋಷವಾಗಿ ನಾವು ನಿನ್ನೆ ಹೇಳ್ತಿದ್ದೀವಿ ಅಂತಂದ್ರೆ, ಅನೇಕ ಕಡೆ ಅನುದಾನವನ್ನು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಅದು ಕೊಡಲೇಬೇಕು. ಆದರೆ ನಾವು ವೈಯಕ್ತಿಕವಾಗಿ ನಮ್ಮವರ ಬಾಂಧವ್ಯ ಕೆಟ್ಟಾಗ ನಾವು ಅವ್ರನ್ನ ದೂರ ಹಿಡಿದು ಮತ್ತೆ ಕರ್ಕೊಳ್ಳೋದು, ಮತ್ತೆ ಗುಡ್ಡ ಸುತ್ತಿ ಮೈಲಾರಕ್ಕೆ ನಾವು ಅಲ್ಲಿಗೆ ಬರ್ತೀವಿ. ನಮ್ಮ ನಿಲುವು ಏನು? ಜಾತ್ಯತೀತ ಶಕ್ತಿಗಳಿಗೆ ಬೆಂಬಲಿಸುವುದು ನಮ್ಮೆಲ್ಲ ಅಲ್ಪಸಂಖ್ಯಾತರ ಕರ್ತವ್ಯ. ಆ ದೃಷ್ಟಿಯಿಂದ ಸ್ಥಳೀಯ ಸಂಸ್ಥೆಯಲ್ಲಿ ಈ ನಮ್ಮ ಸ್ಥಳೀಯ ಒಂದು ಎಲ್ಲ ಉಪಪಂಗಡಗಳಿಗೆ ಎಲ್ಲ ಸೇರಿಸಿ ಒಂದು ಮಾತೃ ಸಂಸ್ಥೆ ಅಂಜುಮನ್ ಇಸ್ಲಾಂ ಸಂಸ್ಥೆ ಇಲ್ಕಲ್. ಇದರಲ್ಲಿ ಅನೇಕ ಒಳಪಂಗಡ ಎಲ್ಲವನ್ನ ಸೇರಿಸಿ ಮಾತೃ ಸಂಸ್ಥೆ ನಮ್ಮದು. ಆ ಸಂಸ್ಥೆಯ ಆಂತರಿಕ ಕದನಕ್ಕೆ ಭಾಗವಾಗಿ ಇವತ್ತು ಯಾವುದೇ ರೀತಿಯಿಂದ ಒಂದು ಹೋರಾಟಕ್ಕೆ ತಂತ್ರಗಾರಿಕೆ ನಡೀತಿರುತ್ತೆ. ಆ ತಂತ್ರಗಾರಿಕೆಗೆ ಸಮುದಾಯ ಒಳಪಡಬಾರದು ಅಂಥೇಳಿ ಜಾಗೃತ ಯುವ ಮುಸ್ಲಿಮರಿಂದ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಆದರೆ ವಿನಾಕಾರಣ ಇದು ಎಲ್ಲೆಲ್ಲಿ ಹೋಗಿ ಯಾರೇನೋ ಏನೇನೋ ಎಲ್ಲರೂ ನೀವು ಹೇಳಿದ್ರಿ. ಈ ಕಾಂಗ್ರೆಸ್ನ ಹೋದಾರ, ಎಲ್ಲರೂ ಹೋದಾರ, ಎಲ್ಲ ಸಮುದಾಯದ ಅಲ್ಲಿ ಹೋದಾರ, ಇಲ್ಲಿ ಹೋದಾರ, ಅದು ಬೇರೆ ವಿಷಯ. ಬಟ್ ಈ ನಮ್ಮ ವೈಯಕ್ತಿಕ ದ್ವೇಷ ರಾಜಕಾರಣದಿಂದ ಆಡಳಿತ ಮಾಡ್ತಕ್ಕಂಥವ್ರು ಗೂಬೆ ಕುಡಿಸೋದು ತಪ್ಪು. ಭಾಳ ಹೆಮ್ಮೆಯಿಂದ ಹೇಳ್ಬೇಕು ನಾವು. ನಂದೇನು ವೈಯಕ್ತಿಕ ಸಂಬಂಧ ಏನೇ ಇರಲಿ, ಬಟ್ ಪ್ರಥಮ ಬಾರಿಗೆ ಇಲ್ಕಲ್ಲ ಮತ್ತು ಹುನಗುಂದ ಪುರಸಭೆಗೆ ಅಧ್ಯಕ್ಷ ಮಾಡಿದ್ದು ಇದೇ ಸನ್ಮಾನ್ಯ ಶಾಸಕರು. ಅದು ಐತಿಹಾಸಿಕ ಒಂದು ಗಳಿಗೆ ಅಂತ ನಾನು ಅನ್ಕೊಂತೀನಿ. ಬಹುತೇಕ ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥದ್ದು. 10 ಸರಿ ಸದಸ್ಯರಾದವರು ಆಗಿದ್ದಿಲ್ಲ, ಅವಕಾಶವನ್ನು ಕೊಟ್ಟಿದ್ದಾರೆ. ಸಮುದಾಯಕ್ಕೆ ಅನ್ಯಾಯ ಆಗಿಲ್ಲ. ವ್ಯಕ್ತಿಗತವಾಗಿ ನಮ್ಮಂತವ್ರು ನಮ್ಮ ಆಂತರಿಕ ರಾಜಕಾರಣ ಅಷ್ಟೇ. ನೀವೆಲ್ಲರೂ ಹಿರಿಯ ಕುಡ್ಕೊಂಡು ಎಲ್ಲ ಅಲ್ಲ, ಪ್ರಯತ್ನಗಳು ಅನೇಕ ರೀತಿಯಿಂದ ನಡೀತಾವ.
ನಡೆದವ ಮತ್ತು ನಡೀತಿರ್ತಾವ. ಕೊನೆಗೆ ಮತ್ತೆ ಅಲ್ಲೇ ಒಂದಾಗ್ತವೆ, ಒಂದೇ ಆಗಲೇಬೇಕು. ಈಗ ಫೋರ್ಸ್ನ್ಯಾಗ ಅದನ್ನು ಹೇಳಿದ್ರೆ ತಿಳ್ಕೊಳ್ಳೋದಿಲ್ಲ. ನಮ್ದು ಇಲ್ಕಲ್ ಅಂಜುಮನ್ ಸಂಸ್ಥೆದೇ ಇದೆ. ಸೊ ಅದು ಮೊನ್ನೆ 25ನೇ ತಾರೀಕಿಗೆ ಆಗೋದಿತ್ತು. ಯಾವುದು ನಿರ್ಣಯ ಕಾರಣಾಂತರ ಬಹಳ ರಾಜಕೀಯ ಒತ್ತಡ ಆಗದ ಕಾರಣ ಅದು 3ನೇ ತಾರೀಕಿಗೆ ಮುಂದೂಡಲಾಗಿದೆ. ಬಹಳ ಹೀಟ್ ಸಬ್ಜೆಕ್ಟ್ ಇದೆ, ಹಾಟ್ ಸಬ್ಜೆಕ್ಟ್. ಹೀಗಾಗಿ ಅದರಲ್ಲಿ ಇದು ಒಂದು 31ನೇ ತಾರೀಕಿಗೆ ಜಾಗೃತಿ ಇದನ್ನು ಮಾಡಿ ಒಂದು ವಿಡಿಯೋ ಹರಿದಾಡೋ ಮುಖಾಂತರ ಸ್ಟೇಟಲ್ಲಿ ಲೀಡರ್ಗೆ ತಿಳಿಸ್ಕೊಳ್ಳೋದು. ಇಲ್ಲಿ ನಾವು ಒಬ್ಬ ದೊಡ್ಡ ಲೀಡರ್ ಇದ್ದೀನಿ, ನಾನು ಕರೆದ್ರೆ 10,000 ಬರ್ತಾರೆ, 20,000 ಮಂದಿ ಬರ್ತಾರೆ ಅಂತೇಳಿ ಅದನ್ನು ಶೋ ಮಾಡೋ ಸಲುವಾಗಿ ಮಾಸ್ ಪವರ್ ಇದೆ ನನ್ನ ಹತ್ರ ಅಂತೇಳಿ ಶೋ ಮಾಡೋ ಸಲುವಾಗಿ ಇದನ್ನ ಮಾಡ್ತಾ ಇದ್ರೆ ಹೊತ್ತು ಯಾವುದೇ ರೀತಿಯಾದಂಥ ಮುಸ್ಲಿಮರ ಒಂದು ರಾಜಕೀಯ ಜಾಗೃತಿ ಅವರಲ್ಲಿ ಇಲ್ಲ ಅಂತ ಹೇಳಿ ನಾನು ಅನ್ಕೊಂತೀನಿ. ಯುವಕ ಬರ್ತಾ ಇಲ್ಲ, ಅವ್ರು ಬಿಟ್ಟು ಈಗ ಅವರೇ ಬೇಕಂತ ನೀವು ಹೇಳ್ತೀರಿ, ನೀವ್ ಯಾಕೆ ಸಪ್ರೇಟ್ ಆಗಿ ನೀವು ಕೂರ್ಸ್ಕೊಳಕ್ ಆಗ್ತಾ ಇಲ್ಲ? ಯಾಕಂದ್ರೆ ಯಾರು ಯುವಕರು ಮುಂದೆ ಬಂದ್ರೆ ಅವ್ರು ಎಂತೆಂತ ಕೆಲಸ ಮಾಡ್ಯಾರ ಮೊದಲು ಎಲ್ಲರಿಗೂ ಗೊತ್ತಿದೆ. ಇದು ಅವ್ರು ಹೊಡೆದಾಟನು ಮಾಡಕ್ ರೆಡಿ, ಎಲ್ಲ ಮಾಡಕ್ ರೆಡಿ ಇದ್ದಾರೆ. ಯಾಕಂದ್ರೆ ಯಾರು ಮುಂದೆ ಬರಬಾರ್ದು, ನನಗೆ ಯಾರು ಕಾಂಪೀಟ್ ಬರಬಾರ್ದು, ನಾನು ಕುರ್ಸಿಯನ್ನು ನಾನು ಬಿಟ್ಟುಕೊಡಲ್ಲ. ಯಾಕಂದ್ರೆ ಏನಾಗತ್ತೆ, ಈಗ ಒಳ್ಳೆ ಮನುಷ್ಯ ಇದ್ರೆ ಅವ ಏನ್ ಮಾಡ್ತಾನೆ, ಯಾರು ಇಬ್ರು ಅಗೇನ್ಸ್ಟ್ ಆದ್ರೆ ರಿಸೈನ್ ಮಾಡ್ಬಿಡ್ತಾನೆ. ರಿಸೈನ್ ಮಾಡಿ ಅವ್ರು ಏನ್ ಮಾಡ್ಬೇಕಾಗಿತ್ತು, ಮತ್ತೊಮ್ಮೆ ಎಲೆಕ್ಷನ್ ಅಲ್ಲಿ ಗೆದ್ದು ಬರ್ಬೇಕಾಗಿತ್ತು. ಅವಾಗ ಅವ್ರದ್ದು ವ್ಯಾಲ್ಯೂ ಇರ್ತಿತ್ತು, ಜನ ಅವ್ರಿಗೆ ಲೈಕ್ ಮಾಡ್ತಿದ್ರು, ಲೀಡರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಿದ್ರು. ಈಗ ಅವ್ರದ್ದು ಏನಾಗಿದೆ ಅಂದ್ರೆ, ಒಟ್ಟ ನಾನು ರಿಸೈನ್ ಮಾಡಿಲ್ಲ, ಅವರು ರಿಸೈನ್ ಅಂತೂ ಮಾಡೇ ಇಲ್ಲ. ಆದ್ರೆ ಎಲ್ಲಿವರೆಗೆ ವಕ್ಫ್ದು ಇದು ಬಂತು ಅವ್ರಿಗೆ, ಇದು ಅವ್ರಿಗೆ ತೆಗೆದು ತಹಸೀಲ್ದಾರ್ ಕೈ ಕೊಟ್ರು, ದರ್ಗಾ ಕೊಟ್ರು, ಅಂಜುಮನ್ ಹೈಸ್ಕೂಲ್ ಕೊಟ್ರು, ಅವಾಗ ಮಾತ್ರ ಅವ್ರು ಕೋರ್ಟ್ಗೆ ಹೋದ್ರು. ಇದರ ಅರ್ಥ ಏನು, ನನಗೆ ಬಹಳ ಇಷ್ಟ ಇದೆ ಅಂಜುಮನ್ ಪ್ರೆಸಿಡೆಂಟ್ ಆಗೋದು. ಯಾಕಂದ್ರೆ ಯಾರು ಅದು ಮಾಡ್ತಾರೆ ಗೊತ್ತೇನ್ರಿ, ಈಗ ನಾನು ಸಮುದಾಯದ ಹೆಲ್ಪ್ ಸಲುವಾಗಿ ಕೆಲಸ ಮಾಡ್ಬೇಕಂದ್ರೆ ನನ್ನ ಜೇಬಿನಿಂದ ನಾನು ಹಾಕ್ಬೇಕು. ಯಾರು ನನಗೆ ಅಗೇನ್ಸ್ಟ್ ಮಾಡಿ ನಾ ಬಿಟ್ಬಿಡ್ತೀನಿ. ನಾ ಮಾಡೋದಿದ್ದೆ ನಿಮ್ಗೆ ಹೆಲ್ಪ್ ಸಲುವಾಗಿ ನಾ ಮಾಡ್ತಾ ಇದ್ದೆ, ನಾ ಯಾಕೆ ನಂದು ಲಾಸ್ ಮಾಡ್ಕೊಳ್ಳಿ, ನಂದು ಬಿಸ್ನೆಸ್ ಎಲ್ಲ ಲಾಸ್ ಮಾಡ್ಕೊಂಡು ನಾ ಎದಕ್ ಮಾಡಲಿ ಅಂತ ಹೇಳಿ ತಿಳ್ಕೊಳ್ತಾರೆ. ಯಾರಿಗೆ ಅದರಲ್ಲಿ ಲಾಭ ಇರುತ್ತೆ ಅವರಷ್ಟೇ ಇಲ್ಲಿ ಸರಿಯಾದಲ್ಲ ಹಿಂದೆ. ಹಿಂಗಾಗಿದೆ ಈಗ ಜನತೆಗೆ ನಾವು ಈ ಪ್ರೆಸ್ ಮೀಟ್ ಕರೆದಿರೋದು ಉದ್ದೇಶ ಏನಪ್ಪಾ ಅಂದ್ರೆ, ನಿನ್ನೆ ತಾನೇ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದಂಥ ಅಲಾಜ್ ಉಸ್ಮಾನ್ ಗನಿ ಇಮ್ನಾಬಾದ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಜನಾಬ್ ಅಬ್ದುಲ್ ರಜಾಕ್ ತಟ್ಗಾರ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ಕರೆದು 14 ಜೂನ್ ರಂದು ಮುಸ್ಲಿಂ ಸಮಾವೇಶದ ಬಗ್ಗೆ ಒಂದು ಪ್ರೆಸ್ ನೋಟ್ ಕೊಟ್ಟಿರ್ತಾರೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಮುಸ್ಲಿಂ ಜಾಗೃತಿ ಸಮಾವೇಶ, ಆಮೇಲೆ ರಾಜಕೀಯದಲ್ಲಿ ನಿಮ್ಮ ಅಸ್ತಿತ್ವವೇನು, ನಮ್ಮ ಜನಾಂಗ ಏನಾಗಿತ್ತು, ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಒಂದು ವಿಚಾರ ವ್ಯಕ್ತಪಡಿಸುತ್ತಾ ಒಂದು ಮಾತನ್ನು ಅವ್ರು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ. ಸೊ ನಾವಿಲ್ಲಿ ಅವ್ರೇನು ತಗೊಂಡಿರೋ ಸಬ್ಜೆಕ್ಟ್ ಕರೆಕ್ಟ್ ಇದೆ. ಆ ಸಬ್ಜೆಕ್ಟ್ ಅವ್ರು ಯಾರಿಗೆ ಅಪ್ಲೈ ಮಾಡ್ತಿರ್ತಾರೆ ಅನ್ನೋದು ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. 20 ವರ್ಷದಿಂದ ಇಲ್ಲೇ ಅವರು ಅಧಿಕಾರದಲ್ಲಿದ್ದಾರೆ, ಇಬ್ರು ಕೂಡ ರಾಜಕೀಯದಲ್ಲಿ ಇಬ್ರು ಕೂಡ ಸಕ್ರಿಯರಾಗಿದ್ರೆ ಅವರೇ ಇದ್ದಾರೆ. ನಮ್ಮ ಸಮಾಜವನ್ನ ಯಾರು ಪ್ರತಿನಿಧಿ ಮಾಡ್ತಾ ಇದ್ದಾರೆ ಅಂದ್ರೆ, ಪ್ರತಿನಿಧಿಸ್ತಾ ಇದ್ದಾರೆ ಅಂತಂದ್ರೆ ಅಲಾಜ್ ಉಸ್ಮಾನ್ ಗನಿ ಇಮ್ನಾಬಾದ್ ಅವರು ಅಂಜುಮನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷರಾಗಿ, ಅದೇ ರೀತಿಯಾಗಿ ದರ್ಗಾ ಸಂಸ್ಥೆಯ ಅಧ್ಯಕ್ಷರಾಗಿ 20 ವರ್ಷಗಳ ಹಿಂದೆ ಪ್ರತಿನಿಧಿಸ್ತಾ ಇದ್ರು. ಅದೇ ರೀತಿಯಾಗಿ ಅವರು 2-3 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರು ಕೂಡ ಆಗಿದ್ರು. ಅವರಲ್ಲಿ ಏನು ತಮ್ಮ ಅಧಿಕಾರಾವಧಿಯಲ್ಲಿ ಏನಿದೆ ರಿಪೋರ್ಟ್ ಕಾರ್ಡ್ ಏನಾಗಿತ್ತು, ಅವರು ಅಧಿಕಾರದಲ್ಲಿದ್ದಾಗ ಏನಾಗಿದೆ ಅದನ್ನು ರಿಪೋರ್ಟ್ ಕಾರ್ಡ್ ಅವ್ರು ಕೊಡ್ಬೇಕಂತ ಹೇಳಿ ನಾವು ಕೇಳ್ತಾ ಇದ್ವಿ. ಅದ್ರ ಜೊತೆ ಆಮೇಲೆ ಏನಾಗಬೇಕಾಗಿತ್ತು ಅಂತ ಹೇಳ್ತಾರೆ, ರಾಜಕೀಯ ಜಾಗೃತಿ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ ಅವರು ಹುನಗುಂದ ಮತಕ್ಷೇತ್ರದ. ಅವರು ಬಹಳ ದೂರ ಹೋಗ್ತಾ ಇದ್ದಾರೆ. ಮೊಟ್ಟ ಮೊದಲನಾಗಿ ಇಲ್ಕಲ್ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಲ್ಲೇ ಅದನ್ನ ಅಪ್ಲೈ ಮಾಡ್ಕೊಳ್ಳೋರು ಏನು ರಾಜಕೀಯ ಜಾಗೃತಿ. ಇಲ್ಲಿ ಯುವಕರು ಬಯಸ್ತಾ ಇದ್ದಾರೆ ರಾಜಕೀಯ ಜಾಗೃತಿ ಏನು, 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ನೀವು ಮತದಾನ ಹಕ್ಕನ್ನು ಕೊಡ್ರಿ, ಅದ್ರ ಮುಖಾಂತರ ಇಲ್ಲಿ ರಾಜಕೀಯ ಇದಾಗ್ಲಿ, ಯಾವುದೋ ಕ್ರಾಂತಿ ಶುರು ಆಗಲಿ. ಯಾವಾಗ್ಲೂ ನಾವು ಮನೆಯ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು ಅನ್ನುವಾಗೆ ನಮ್ಮ ಮೊದಲ ರಾಜಕೀಯ ಪಾಠಶಾಲೆ ನಮ್ಮ ಸಂಸ್ಥೆನೇ ಆಗಿರ್ತದೆ. ನಮ್ಮ ಆಡಳಿತ ಏನಂದ್ರೆ ನಾವಾಗಿ ಕಟ್ಟಿರುವಂತ ಸಂಸ್ಥೆನೇ ಇರ್ತದೆ. ಎಲ್ಲರೂ ಒಮ್ಮಕ್ಳಿಗೆ ಲೀಡರ್ ಆಗಂಗಿಲ್ಲ. ಮೊದಲು ಸಮುದಾಯದಲ್ಲಿ ಲೀಡರ್ ಆಗ್ತಾರೆ, ಸಮುದಾಯದ ನಂತರ ನೆಕ್ಸ್ಟ್ ಅವ್ರ ವಾರ್ಡು, ಆಮೇಲೆ ಮತಕ್ಷೇತ್ರ, ಇವರೆಲ್ಲ ಆಗ್ತಾರೆ. ಮೊದಲು ಎಲ್ಲಿ ಆಗ್ತಾರೆ ಲೀಡರ್ ಅಂದ್ರೆ ಸಮುದಾಯದಲ್ಲಿರುವಂತ ಸಣ್ಣ ಪುಟ್ಟ ಸಂಘಗಳಲ್ಲಿ, ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳಲ್ಲಿ ಆಗ್ತಾರೆ.
ಇವ್ರು ಮೊದಲೇ ಮಾತು ಅಲ್ಲೇ ಇರುವಂತಹ 18 ವರ್ಷ ಮೇಲ್ಪಟ್ಟ ಯುವಕರಿಗೆ ಹಿರಿಯರಿಗೆ ಮತದಾನ ಹಕ್ಕನ್ನ ಕೊಡಕ್ ರೆಡಿ ಇಲ್ಲ ಅವರು. ಅದನ್ನ ಸ್ಪಷ್ಟಪಡಿಸ್ಬೇಕು, ರಾಜಕೀಯ ಜಾಗೃತಿ ಯಾವ ರೀತಿ ಮಾಡ್ತಾ ಇದ್ರು ಅಂತೇಳಿ. ಮೊದಲು ಅವ್ರು ಇದನ್ನ ತಮ್ಮ 20 ವರ್ಷದಲ್ಲಿ ಏನಾಗಿತ್ತು, ತಾವು ಅಧಿಕಾರ ತಗೊಂಡ್ಮೇಲೆ ಏನ್ ಮಾಡಿದ್ರು ಅದ್ರದ್ದು ಒಂದು ರಿಪೋರ್ಟ್ ಕಾರ್ಡ್ ಕೊಡ್ಲಿ, ಅದು ನಮ್ಗೆ ಗೊತ್ತಾಗ್ಲಿ. ಯಾರು ಸಮಸ್ಯೆ ಏನ್ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಅದನ್ನು ಮಾಡಲಿ. ಅದರ ಜೊತೆಗೆ ಇಲ್ಕಾಲ್ ಜನಾಂಗ ಅದರಲ್ಲಿ ಒಂದು ಮಾತು ಹೇಳಿದಾರೆ, ನಿಮ್ಮ ವಿಚಾರಗಳು ಬಹಳ ಅತ್ಯಮೂಲ್ಯದ್ದು ಅಂತ ಹೇಳಿ ಒಂದು ಮಾತು ಹೇಳ್ಯಾರ. ಆ ವಿಚಾರಗಳನ್ನ ನಾವು ಅಲ್ಲಿ ಬರೋಕಿನ ಮುಂಚೆನೆ ನಿಮ್ಗೆ ಹೇಳಾಕತ್ತೀವಿ. ಅತ್ಯಮೂಲ್ಯದು ಇಲ್ಲಿ ನಾವು 18 ವರ್ಷ ಮೇಲ್ಪಟ್ಟ ಎಲ್ಲ ಯುವಕರಿಗೂ ಅಂಜುಮನ್ ಇಸ್ಲಾಂ ಸಂಸ್ಥೆಯಲ್ಲಿ ಮತದಾನ ಹಕ್ಕನ್ನು ಕೇಳಾಕತ್ತೀವಿ. ಅದು ಈ ವಿಚಾರಗಳಿಗೆ ಇಲ್ಕಲ್ನ ಎಲ್ಲರೂ ಒಪ್ಪಿಗೆಯನ್ನಿದ್ದಾರೆ, ಎಲ್ಲರೂ ಬಯಸ್ತಾರೆ. ಮೊದಲು ನೀವು ಅವರಿಗೆ ರಾಜಕೀಯ ಪ್ರಜ್ಞೆಯನ್ನು ಅಲ್ಲೇ ಸುಧಾರಿಸ್ರಿ, ಅಲ್ಲೇ ಅವ್ರಿಗೆ ಆಕ್ಟಿವ್ ಮಾಡ್ರಿ. ಅದ ನಂತರ ತಾವು ಒಬ್ಬ ದೊಡ್ಡ ನಾಯಕರಿದ್ದೀರಿ, ನಿಗಮವನ್ನು ನಿಭಾಯಿಸಿದವರಿದ್ದೀರಿ. ತಾವು ತಮಗೆ ತಕ್ಕದಾದಂತಹ ರಾಜಕೀಯ ಕ್ಷೇತ್ರ, ತಮಗೆ ಒಂದು ಲೆವೆಲ್ ಇದೆ. ಸಣ್ಣ ಪುಟ್ಟ ಸಂಸ್ಥೆಗಳಲ್ಲಿ ಹೋಗಬೇಡಿ. ನೀವು MLC MLA ಇಂಥ ಇದರಲ್ಲಿ ಹೋಗಿ, ಅದಕ್ಕೊಂದು ಘನತೆ ಇರ್ತದೆ. ಅದನ್ನು ಬಿಟ್ಟು ನೀವು ಸಣ್ಣದಾದಂಥ ಒಂದು ಸಂಸ್ಥೆಯಲ್ಲಿ ಇಟ್ಕೊಂಡು ಕೂಡೋದು ಸರಿ ಅನ್ಸಂಗಿಲ್ಲ. ಮೊದಲು ಎಲ್ಲರಿಗೂ ರಾಜಕೀಯ ಪ್ರಜ್ಞೆ ನೀವು ಕೊಡೋದಿತ್ತಂದ್ರೆ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಒಂದು ಆಡಳಿತ ಮಂಡಳಿ ರಚನೆಯಲ್ಲಿ ಕೊಡ್ರಿ, ಅದರ ನಂತರ ಮುಂದೆ ಹೋಗ್ರಿ ಅಂತೇಳಿ ಹೇಳ್ತಾ ನಮ್ಮ ಈ ಸುದ್ದಿಗೋಷ್ಠಿಗೆ ವಿರಾಮ